ನಾನು ನನ್ನ ಕೆಲಸನ ಶ್ರದ್ಧೆಯಿಂದ ಮಾಡಿದೆ, ಅಷ್ಟೇ ನನ್ನ ಕೈಲಿದ್ದಿದ್ದು. ಬಟ್ ನಮ್ಮ ದೇಶದ ಜನ, ನಮ್ಮ ರಾಜ್ಯದ ಜನ, ನಮ್ಮ ಮೈಸೂರಿನ ಜನ ಇಷ್ಟೊಂದು ಪ್ರೀತಿ ಕೊಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇದು ನಮ್ಮ ಕಲೆಗೆ ಸಿಕ್ಕ ಗೌರವ, ನಮ್ಮ ಕಲೆಗೆ ಸಿಕ್ಕಂಥ ಅತ್ಯುನ್ನತ ಗೌರವ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಬೆಂಗಳೂರಿಗೆ ಬಂದ ನಂತರ ಅಲ್ಲಿ ಭಾಳಷ್ಟು ಜನ ನೆಲೆದಿದ್ರು. ಅಲ್ಲಿ ದುರದೃಷ್ಟಕರ ನನ್ನದು, ಅಲ್ಲಿ ಎಲ್ಲರನ್ನೂ ಭೇಟಿ ಮಾಡಲಿಕ್ಕೆ ಆಗಿಲ್ಲ. ಅಷ್ಟು ಜನ ಸೇರಿದರು. ಅವ್ರಿಗೆಲ್ಲರಿಗೂ ಈ ಮುಖಾಂತರ ನಾನು ಕ್ಷಮೆ ಕೇಳ್ತೀನಿ. ಜೊತೆಗೆ ಮೈಸೂರಿಗೆ ಬಂದ ಕೂಡಲೇ ಈಗ ನಾನು ಯದುವೀರವ್ರನ್ನ ಭೇಟಿ ಮಾಡಿ ಬಂದೆ. ಕಾರಣ ಇಷ್ಟೇ, ನಮ್ಮ ಮನೆತನಕ್ಕೆ ಒಂದು ಮಹಾರಾಜರ ಕೊಡುಗೆ. ನಮ್ಮ ತಾತನವರ ಗುರುಗಳಾದ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು, ನಮ್ಮ ತಾತನವರು ರಾಷ್ಟ್ರ ಪ್ರಶಸ್ತಿ ವಿಜೇತರು ಬಿ ಬಸವಣ್ಣ ಶಿಲ್ಪಿ, ಮತ್ತು ನಮ್ಮ ತಂದೆಯವರು. ಅಂದರೆ ನಮ್ಮ ರಾಜಗುರುಗಳಾದ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳಿಗೆ ಆಶ್ರಯ ಕೊಟ್ಟಿದ್ದು ನಮ್ಮ ಮೈಸೂರು ಸಂಸ್ಥಾನ. ಆ ಒಂದು ವಿಷಯದಲ್ಲಿ ನಾನು ನಮ್ಮ ಮಹಾರಾಜರನ್ನ ಭೇಟಿ ಮಾಡಿ ಒಂದು ಸಣ್ಣದಾಗಿ ಅವ್ರನ್ನ ಗೌರವಯುತವಾಗಿ ಭೇಟಿ ಮಾಡಿ ಒಂದು ಅಲ್ಲಿ ನನ್ನ ಅನುಭವವನ್ನು ಅವ್ರ ಜೊತೆ ಶೇರ್ ಮಾಡ್ಕೊಂಡು ಈಗ ತಾನೇ ಬಂದೆ. ಯಾಕಂದರೆ ನೆನೆಸ್ಕೊಳ್ಳುವಂಥದ್ದು ಭಾಳ ಮುಖ್ಯ. ನಮಗೆ ಈ ಮನೆತನಕ್ಕೆ ಯಾರು ಒಂದು ಈ ಕಲೆ ಮತ್ತು ಸಂಸ್ಕೃತಿ ಉಳಿಯಲಿಕ್ಕೆ ನಮ್ಮ ರಾಜ್ಯದಲ್ಲಿ ಇಂಥ ಕೊಡುಗೆ ಕೊಟ್ಟ ನಮ್ಮ ಮಹಾರಾಜರು ನೆನೆಸ್ಕೋಬೇಕಿತ್ತು. ನನ್ನ ಮೊದಲ ಕರ್ತವ್ಯ. ಅವ್ರನ್ನ ಭೇಟಿ ಮಾಡಿ ಬಂದೆ. ನಂತರ ನಾಳೆ ನಾನು ನಮ್ಮ ಸುತ್ತೂರು ಸ್ವಾಮಿಗಳ ಆಶೀರ್ವಾದಕ್ಕೂ ಒಂದು ಸಮಯ ಕೇಳಿದ್ದೀನಿ. ನಾಳೆ ಭೇಟಿ ಮಾಡೋ ಒಂದು ನಮ್ಮ ಊರಿನಲ್ಲಿ ಭಾಳಷ್ಟು ಕೊಡುಗೆ ನೀಡಿದಂಥ ಮಹನೀಯರನ್ನ ಭೇಟಿ ಮಾಡಬೇಕು ಮೊದಲು ಅನ್ನೋ ಒಂದು ಉದ್ದೇಶದಲ್ಲಿ ನಾಳೆ ನಾನು ಸ್ವಾಮೀಜಿಯವರ ಒಂದು ಅಪಾಯಿಂಟ್ಮೆಂಟ್ನ ಕೇಳಿದ್ದೀನಿ. ನಾಳೆ ಅವರು ಕೊಡ್ತಿದ್ದಾರೆ, ಅದನ್ನು ನಾಳೆ ಅವ್ರನ್ನ ಭೇಟಿ ಮಾಡ್ತೀನಿ. ತುಂಬ ಜನ ಮೀಟ್ ಮಾಡಬೇಕು, ಸೆಲ್ಫಿ ತಗೋಬೇಕು ಅನ್ನೋದು ಬರೋರ ಜನಸಂಖ್ಯೆ ಜಾಸ್ತಿ ಆಗಿದೆ, ಅವ್ರಿಗೆ ಏನು ಹೇಳ್ತೀರಿ? ಆ ರೀತಿ ಏನು ದೊಡ್ಡ ಕೆಲಸ ಮಾಡಿಲ್ಲ ನಾನು. ದೇವರು ನಮಗೆ ಕೊಟ್ಟ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡಿ ಬಂದಿದ್ದೀನಿ. ಮುಂದಿನ ಕಾಲದಲ್ಲಿ ಸಮಯ ಸಿಕ್ಕಿದಾಗ ನಿಮ್ಮಗಳ ಜೊತೆ ಕಳೀಲಿಕ್ಕೆ ನಾನು ಬಯಸ್ತೀನಿ. ಈಗ ಸ್ವಲ್ಪ ಸಮಯದ ಒತ್ತಡ ಭಾಳ ಇದೆ ನನಗೆ. ಒಂದೆರಡು ಜವಾಬ್ದಾರಿಗಳಿದೆ, ಅದನ್ನೆಲ್ಲ ಮುಗಿಸಿ ನಾನು ಯಾವತ್ತಿದ್ರೂ ನಿಮ್ಮವನ್ನೇ, ಯಾವಾದರೂ ನಿಮಗೆ ಸಿಗ್ತಿರ್ತೀನಿ. ಇಲ್ಲ, ನನ್ನ ಕೆಲಸ ಇದ್ದರೆ ನನಗೆ ಬೇರೆ ಸಾಮಾನ್ಯವಾಗಿ ಏನು ಮಿಸ್ ಮಾಡಲ್ಲ. ಮುಖ್ಯವಾಗಿ ನಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೋತೀವಿ. ನಮ್ಮ ವೈಫ್ ಇರ್ಬೋದು, ನಮ್ಮ ತಾಯಿಯವ್ರು ಇರ್ಬೋದು, ನನ್ನ ಮಕ್ಕಳುಗಳನ್ನ ಮಿಸ್ ಮಾಡ್ಕೋತಿದ್ದೆ. ಬಟ್ ಈ ಒಂದು ದೇಶದ ಕಾರ್ಯದಲ್ಲಿ ಅವೆಲ್ಲ ತುಂಬ ಸಣ್ಣದು. ಅಲ್ಲಿ ನೊಂದಂಥ ಇತಿಹಾಸ, ಅಲ್ಲಿ ನಡೆದು ಬಂದಂಥ ಘಟನೆಗಳು ನಮಗೆಲ್ಲರಿಗೂ ಪರಿಚಯ ಇದೆ. ಅವ್ರಗಳ ಸಾಧನೆಗಳು ಭಾಳ, ಅಂದರೆ ಅವರ ಸ್ಯಾಕ್ರಿಫೈಸಸ್ ಜಾಸ್ತಿ ಇದೆ, ಅದ್ರಲ್ಲಿ ನಮ್ಮದೇನೂ ಇಲ್ಲ. ಬಟ್ 7 ತಿಂಗಳಲ್ಲಿ ಇಷ್ಟು ದೊಡ್ಡ ಗೌರವ ನಮಗೆ ಶ್ರೀರಾಮರಿಂದ ಅನುಗ್ರಹ ಆಗುತ್ತೆ ಅಂತ ನಾನು ಊಹಿಸಿರಲಿಲ್ಲ. ಇನ್ನು ಮುಂದೇನೂ ಜವಾಬ್ದಾರಿಯುತವಾಗಿ ನನ್ನ ಕರ್ತವ್ಯಗಳನ್ನ ಮಾಡ್ಕೊಂಡು ಹೋಗಲಿಕ್ಕೆ ಶಿಸ್ತಿನಿಂದ ಪ್ರಯತ್ನ ಪಡ್ತೀನಿ. ಸಾರ್ವಜನಿಕ ಜೀವನಕ್ಕೆ ಬರಬೇಕು ಅಂತ ಸೇವೆ ಮಾಡಬೇಕು ಅಂತಿಲ್ಲ, ಕಲೆ ಮುಖಾಂತರನೇ ಸೇವೆ ಮಾಡಬೇಕು ನನಗೆ. ಇಲ್ಲ ಸರ್, ಆ ರೀತಿ ಯಾವುದೇ ಉದ್ದೇಶ ಇಲ್ಲ ನನಗೆ. ನೋಡಿ, ಇಷ್ಟು ವರ್ಷ ನಾನು ಮಾಡ್ಕೊಬಂದರೆ ನನ್ನ ಕಲೆ ಒಂದೇ, ಅದು ನಿಮ್ಮಗಳ ಮುಂದೆ ನಿಲ್ಲಿಸಿದೆ. ಇನ್ನು ಮುಂದೆ ನಾನು ಅದನ್ನೇ ಮಾಡ್ತೀನಿ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ, ಮುಂದೆ ಇದ್ರ ಬಗ್ಗೆ ಏನು ಮಾಡಬೇಕು ಅನ್ನೋ ಚಿಂತನೆ ಮಾಡ್ತೀನಿ.